ಸರ್, ಅಫೀಮ್ ಗಾಂಜಾ ಇದ್ರ ಬಗ್ಗೆ ಸಂಸ್ಥೆಯಲ್ಲಿ ಸಿಕ್ಕಿದ್ದನ್ನ ಕೇಸನ್ನ ಸೋಲಾಪುರ ರೋಡ್ಗೆ ಬೈಪಾಸ್ ಮ್ಯಾಗ ತೋರಿಸಿ FIR ಮಾಡ್ತಾರ. ಅದನ್ನ ಮತ್ತೊಬ್ಬರ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮೂರಿಗೆ ಆಗೈತಿ. ಇದನ್ನು ಇದು ಮಾಡ್ಲ ನಗರ ಶಾಸಕ ಬಂದು ನಾನು ನಾಳೆ ಬರ್ಬೇಕು ಬರ್ತಾರ ಅವರು ಬಸವನಗೌಡರು ಬರ್ತಾರೆ ನಾಳೆಗೆ. स्वागत है आपका अर्बन न्यूज़ में। मैं आपके साथ वासंती कलाल। ಯಾರೂ ಇಲ್ಲ ಇಲ್ಲ, ನಾ ಯಾರಿಗೂ ಕೇಳಿಲ್ಲ. ನಾನು ನೋಡ್ಕೋತ ಕೂತೀನಿ. ಯಾಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಟೋಟಲಿ ಪೊಲೀಸ್ ಬಿಜಾಪುರ ಜಿಲ್ಲೆ ಅಧಿಕಾರಿಗಳು ಯಾಕೆ ಅವ್ರು ಹೇಳ್ದಂಗೆ ಕುಣಿಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಅವರು. ಅದು ಒಂದೇ ಬಯಕೆ ಅವ್ರಿಗೆ. ಒಳ್ಳೆ ಅಧಿಕಾರಿಗಳು ಅದಾರ, ಒಳ್ಳೆ ಅಧಿಕಾರಿಗಳದಾರ, ಏನು ಮಾಡೋಕ್ಕಾಗತ್ತೆ? ಅವ್ರು ಕೆಲಸ ಮಾಡೋಕ್ಕೆ ಕೊಡೋಂಗಿಲ್ಲ. ಅವ್ರು ಹೇಳಿದ್ದೆ ಕೇಳ್ಬೇಕು. ಇನ್ನೂ ಅನೇಕ ಉದಾಹರಣೆಗಳದಾವ, ಅದನ್ನ ಬ್ಯಾಡಿ. ಎಲ್ಲ FIR ಕಾಪಿ ಅವ್ರು ತಂದು ಕೊಟ್ಟಿದ್ದೊಂದು ಕಂಪ್ಲೇಟು. ಹಾಂ, ತನ್ಮಯ್ ಅಂತೇಳಿ ಚಂದ್ರಶೇಖರ್ ರೆಡ್ಡಿ, ರಾಘವ್ ರೆಡ್ಡಿ ಅವರ ತನ್ಮಯ. ಅವ್ರು ಕಂಪ್ಲೇಂಟ್ ಕೊಟ್ಟಾರ ಸರ್. ಅವ್ರು ಕಂಪ್ಲೇಂಟ್ ಕಾಪಿ ಆದ ನೋಡಿ ಸರ್. ಅವ್ರಾಗ ಈ ಮಾಮೂಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಏನೇ ಒಂದು ಅಪರಾಧ ಮಾಡಿದ್ರು FIR ಆದರೆ ತಕ್ಷಣ ಒಂದು ಅರೆಸ್ಟ್ ಮಾಡ್ತಾರೆ. ಇಂಥ ಪ್ರಭಾವಿ ಸಚಿವರು ಇರೋದ್ರಿಂದ ಇಂಥವ್ರಿಗೆಲ್ಲ ಕುಮ್ಮಕ್ಕದಿಂದ ಒಂದು ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೊತಾಳಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ನಿಮ್ದೇ ಪಕ್ಷದ ಶಾಸಕರ ಕ್ಷೇತ್ರ ನಿಮ್ಮ ಕ್ಷೇತ್ರ ಶಾಸಕರನ್ನು ಪ್ರಶ್ನೆ ಮಾಡ್ಬೇಕಲ್ಲ? ನಾವು ಅದೇ ಪ್ರಶ್ನೆ ಮಾಡಕ್ಕೆ ಈ ಕ್ಷೇತ್ರದ ಸಂಬಂಧ ಇಲ್ಲ. ಅವ್ರ ಕ್ಷೇತ್ರದೊಳಗೆ ಇರತಕ್ಕಂಥ ಸಂಸ್ಥೆ ಅಲ್ವೇ? ಹೌದು ಸರ್. ಬಿಜೆಪಿ ಇವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲಾಗಿರೋ ಕೊಲೆಗಳನ್ನ ಪ್ರಶ್ನೆ ಮಾಡ್ತೀರಿ, ಇಲ್ಲಾಗಿರೋದನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ನಾಳೆ ನಾವು BLD ಇವ್ರು ಏನು ನಾ ಹೇಳಿದ್ದೀನಿ ಸರ್, ಇದು ನಾನೇನು ಹೇಳಿನಿ, ಇವರಿಗೆ ಮ್ಯಾಗ 3 ಮಂದಿ ಮ್ಯಾಗ ಕ್ರಮ ತಗೊಳ್ಳಲ್ಲ, ಇವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ BLD ಸಂಸ್ಥೆ ಮುಂದೆ ಕುಂಡಿರ್ತೀನಿ ಅಂತ ಹೇಳಿನಿ. ನಾಳೆ ನಾ ಕೂತ ನಂತರ ನಗರ ಶಾಸಕನೂ ಬರಬೇಕು, ಏನು ಹೊಂದಾಣಿಕೆ ರಾಜಕಾರಣ ಎಲ್ಲ ಕೆಳಗೆ ಇಳಿಬೇಕಲ್ಲಿ ಬರಬೇಕು. ಯಾರ್ಯಾರು ಹೊಂದಾಣಿಕೆ ಅದಾರ ನನಗೆಲ್ಲ ಗೊತ್ತು, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಂಗಿಲ್ಲ. ನಗರ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಜನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಮತ್ತು ನೀವು ಹೇಳ್ದಂಗೆ ಆ ಕಡೆ ಬೇರೆ ಕಡೆದ ನಾವು ಪ್ರಶ್ನೆ ಮಾಡ್ತೀವಿ. ನಮ್ಮಲ್ಲಿ ನಮ್ಮ ತಾಟ್ನಾಗೆ ದೊಡ್ಡ ಕಥೆಗಳು ಬಿದ್ದಾವೆ. ಅದನ್ನು ಮತ್ತೊಬ್ಬರ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮೂರಿಗೆ ಆಗೈತಿ. ಇದನ್ನು ಇದು ಮಾಡ್ಲ ನಗರ ಶಾಸಕ ಬಂದು ನಾನು ನಾಳೆ ಬರ್ಬೇಕು ಬರ್ತಾರ ಅವರು ಬಸವನಗೌಡರು ಬರ್ತಾರೆ ನಾಳೆಗೆ. ಅದನ್ನೇ ಕೇಳೋದಿಲ್ಲ. ಅಮಾಯಕರ ನ್ಯಾಯ ಬೇಕು. ಸರ್, ಅಫೀಮ್ ಗಾಂಜಾ ಇದ್ರ ಬಗ್ಗೆ ಸಂಸ್ಥೆಯಲ್ಲಿ ಸಿಕ್ಕಿದ್ದನ್ನ ಕೇಸನ್ನ ಸೋಲಾಪುರ ರೋಡ್ಗೆ ಬೈಪಾಸ್ ಮ್ಯಾಗ ತೋರಿಸಿ FIR ಮಾಡ್ತಾರ. ಅಂತ ಸ್ಟೂಡೆಂಟ್ಗಳು ಅದರಲ್ಲಿ ಅವ್ರ ಮ್ಯಾಗ ಯಾಕೆ ಕ್ರಮ ತಗೊಳ್ಳಂಗಿಲ್ಲ? ನೋಡಿ ಏನಾಗ್ಬಿಡ್ತದೆ, BLD ಕ್ಯಾಂಪಸ್ ಇದೆ, ಅಲ್ಲೆಲ್ಲ ಮಕ್ಕಳಿಗೆ ಯಾವ ರೀತಿ ದಬ್ಬಳಿಕೆ ಇದೆ ಅಂತಂದ್ರೆ, ನೀ ಏನಾದರೂ ಹೋಗಿ ಹೊರಗೆ ಹೇಳ್ದಪ್ಪ ಅಂದ್ರೆ ನೀನು ಫೇಲ್ ಮಾಡ್ತೀವಿ. ಅಲ್ಲಿ ಹರೆಸ್ಮೆಂಟ್, ಅಲ್ಲಿ ರ್ಯಾಗಿಂಗ್ ಆಗ್ತದ, ಯಾರು ಹೊರಗೆ ಬರಂಗಿಲ್ಲ. ಸಾರ್ವಜನಿಕ ಅವರು ಫೇಲ್ ಮಾಡ್ತಾರೆ ಸ್ವಾಮಿ. ಈ ಮಗಳಿಗೆ ಸತತವಾಗಿ 2 ದಿವಸ ನಡೆದಿದ್ದು, ಆದರೂ ಕೂಡ ಆಕೆ ಎಲ್ಲರಿಗೆ ಕಂಪ್ಲೇಂಟ್ ಮಾಡ್ಕೊತ ಬಂದಾಳೆ. ತಿಟ್ಟತನ ಬಿಜಾಪುರ ಜಿಲ್ಲೆದಾಗ ಹೊಂದಾಣಿಕೆ ಇಲ್ಲ, ರಾಜಕಾರಣ ನಾವೊಬ್ಬದೀನಿ, ನಾ ಮಾಡಕತ್ತೀನಿ ಇವತ್ತು. ಹಿಂದೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾಡಕತ್ತೀನಿ. ಅವ್ರು ತಂದು ಬಂದಾರಲ್ರಿ ಇಲ್ಲಿ. ಗೌಡ್ರು ನಿಮ್ಮ ಬಾರ್ನಾಗ ಒಬ್ಬ ಸತ್ತಾನ ಅಂತ FIR ಮಾಡ್ರ ರಿವೆಂಜ್ ಹೆಂಗೆ ಮಾಡಕತ್ತೀರ ನೀವು? ಇದ್ರೊಳಗೆ ಅದನ್ನೇ ಆಗ್ತದೆ ಸರ್. ಏನೂ ಇಲ್ಲಾರ್ದವ್ರಿಗೆ FIR ಮಾಡ್ತಾರೆ. ಇದು FIR ಆಗಿ ಸತ್ತಿದ್ದನ್ನು FIR ಮಾಡಿದ್ರು ಅವ್ರಿಗೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಉದಾಹರಣೆ ಕೊಟ್ಟೇನೆ. ಹಾಂ, ಇದು FIR ಮಾಡೋದ್ರ ಸುದ್ದಿಗೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಂಥ ಒಬ್ಬ ಪ್ರಾಣ ಕಳ್ಕೊಂಡಳಲ್ಲ,
ಪ್ರಾಣ ಪಡ್ಕೊಳ್ಳೋ ಒಬ್ಬ ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಈಗ ಅವರೇ ಪತ್ರಿಕಾಗೋಷ್ಠಿ ಕರೆದು ತಪ್ಪಿಸ್ತರ ಮ್ಯಾಗ ನಾ ಕ್ರಮ ತಗೋತೀನಿ ಅಂತ ಹೇಳ್ಬೋದಾಗಿತ್ತ, ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ. ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ. ರಾಜ್ಯಾಧ್ಯಕ್ಷರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೀನಿ, ಹೇಳಿದ್ದೀನಿ ಅವ್ರಿಗೆ. ಯಾರ್ಯಾರಿಗೆ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ ತಿಳಿಸಿದ್ದೀನಿ. ನೋಡೋಣ, ಈಗಂತೂ ನಾನು ಶುರು ಮಾಡೀನಿ, ನಾಳೆ ನೋಡೋಣ. ನಾಳೆ ಎಲ್ಲಿ ಬಂದಿಡ್ತು ನನ್ನ ಪಾರ್ಟಿ ನಂದು ಎರಡು. ಸರ್ ಅರ್ಜಿಕರ್ ಕೇಸ್ ವೆಸ್ಟ್ ಬಂಗಾಳದ ಸೇಮ್ ಕೇಸ್, ರೇಪ್ ಅಂಡ್ ಮರ್ಡರ್. ರೇಪ್ ಅಂಡ್ ಇದು ಬರೀ ಸೂಸೈಡ್ ಆಗಿದ್ದು. ಅಲ್ಲಿ ಏನು ಹೋರಾಟ ಆಯ್ತು, ನ್ಯಾಷನಲ್ ನ್ಯೂಸ್ ಆಯ್ತು, ಅದು ಗೊತ್ತದಲ್ಲ ನಿಮಗೆ. ಅರ್ಜಿಕರ್ ಕೇಸ್ ವೆಸ್ಟ್ ಬೆಂಗಾಲ್ದು ಆಯ್ತಲ್ಲ ಸರ್, ಗೊತ್ತದು. ಇಲ್ಲ, ಅದು ಸ್ಟಡಿ ಮಾಡ್ರಿ. ಅದು ಎಷ್ಟು ಹೆಚ್ಚು ಅದು ಇದು ತನ ಮನೆ ಸುಪ್ರೀಂ ಕೋರ್ಟ್ ಇದೊಂದು ಚೇಂಜ್ ಆಗ್ಯದ. ಹೌದು ಅಂತ ನಿಮ್ಮ ಪಾರ್ಟಿ ದೊಡ್ಡ ಪಾರ್ಟಿದವ್ರು ಇದಕ್ಕೆ ಇದು ಮಾಡಕ್ಕೆ ಆಗಲ್ಲ, ಮೊಗ್ಲೈಸ್ ಮಾಡಕ್ಕೆ ಆಗಲ್ಲ ನೀವು. ಸರ್ ಪಾರ್ಟಿ ಬಗ್ಗೆ ನಾನು ಆರ್ಟಿಕಲ್ ವೈರಸ್ ಬರೀ ಇದು ಮಾಡಕ್ಕೆ ನೀವು ನಮ್ಮ ಇದು ಮಾಡ್ರಿ, ಅವ್ರ ಪೇರೆಂಟ್ಸ್ ಮಾಡ್ರಿ. ಇದು ಏನಾಗ್ತದೆ ಅವ್ರದವ್ರ ಪಾರ್ಟಿ ಎನಿಮಟಿ ಅದ ಅವ್ರು ಹೇಳ್ಯಾರಂತ ಆಗ್ತದೆ. ಅದು ಅಲ್ಲೇ ಆಗ್ತದೆ ಹುಡುಗಿಗೆ. ಅದು ಅನ್ಯಾಯ. ತಪ್ಪೇನಿಲ್ಲ ಅವ್ರಾಗ. ಈಗ ನಾನು ಈಗ ನನ್ನ ಲೋಕಲ್ದಲ್ಲ ಆದ ನಂತರ ಇದನ್ನ ಮಾಡೋದು ನನ್ನ ಧರ್ಮ. ನೋಡೋಣ, ಈಗ ಅವ್ರಿಗೆ ಯಾರಿಗೆ ಮಾತಾಡಿಲ್ಲ ಅವ್ರಿಗೆ ನಾ ಮಾತಾಡಿಲ್ಲ. ಈಗ ಸರ್ ಅದು ಹುಡುಗಿ ಇದು ಮೃತದೇಹ ತಗೊಂಡು ಹೋಗಿದ್ದಾರೋ ಇಲ್ಲೇ ಒಯ್ದಾರ ಸರ್, ಒಯ್ದಾರ ಪೇ ಮಾಡಿ ತೊಗೊಂಡು ಹೋಗ್ಯಾರ. 9ನೇ ತಾರೀಕು ಇದು ಕಂಪ್ಲೇಂಟ್ ಇದಾಗಿರೋದು. ಹೌದು, ಟಾರ್ಚರ್ ಕೊಟ್ಟಿರೋದು. ಅವ್ರು ಡೆತ್ ಆಗಿದೆ ಅವತ್ತಿಂದ. ಅವ್ರು 10ನೇ ತಾರೀಕು 2 ಗಂಟೆ ಮಧ್ಯಾಹ್ನ ಇರ್ತಾರೆ. ಇಲ್ಲ ಸರ್, ನಾನು ಎಲ್ಲ ಇವು ವಿಷಯಗಳು ತಿಳಿಸಿದೆ. ಬಟ್ ನನಗೆ ಅದು FR ಕಾಪಿ ಸಿಕ್ಕಿದ್ದಿಲ್ಲ. ನಿನ್ನೆ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ FR ಸಿಕ್ಕಿದ್ದಿಲ್ಲ. FR ಅವರು ಸಿಗಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಇತ್ತು. ಏನೋ ಮೀಟಿಂಗ್ ಅಂತ ಹೇಳಿದ್ರು ನನಗೆ. ವಿಷಯಾದ್ರು ಅವ್ರ ಗಮನಕ್ಕೆ ತಂದಿಲ್ಲ. ಈಗ ಇದು ಪ್ರೆಸ್ ಮೀಟ್ ಆದಂದ್ರೆ ಅವ್ರ ವಿಷಯನ ತಿಳಿಸ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನಾದರೂ ಎಲ್ಲ ನಾನು ಮಾತಾಡಿ ಕೊಡ್ತೀನಿ. ಸರ್ ನಿಮ್ಮ ಪಾರ್ಟಿ ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿಮ್ಗೆ ಹೇಳಿದ್ರೆ ಇನ್ನೂ ನಾವು ಕಾಂಟ್ಯಾಕ್ಟ್ ಇಲ್ಲ ಗಮನ ಮಾತಾಡ್ತೀವಿ. ಪಾರ್ಟಿ ಬೆಂಬಲ ಸಿಗುತ್ತೆ ಅಂತ ಅಷ್ಟೇ ಅಥವಾ ಏಕಾಂಗಿ ಹೋರಾಟನೇ ಕೊಂಡ್ಬರ್ತಾ ಇದ್ರು ಅಂತ? ಅಂದರೆ ಈಗಂತೂ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅಲ್ಲ, ಅದು ಪಾರ್ಟಿ ಈಗ ಈಗ ನಿಮ್ಮ ವೈಯಕ್ತಿಕ ಹೋರಾಟ, ನಿಮ್ಮ ವೈಯಕ್ತಿಕ ನಿಲುವು ಒಂದು ಭಾಗ ಆಯ್ತಾ, ಅದಂತೂ ನೀವು ಮಾಡ್ತೀರಿ. ಅದು ಇದಕ್ಕೆ ಪಾರ್ಟಿ ಕೂಡ ಬೆಂಬಲಿಸುತ್ತಾ, ಅವರು ನಿಮ್ಮ ಜೊತೆ ನಿಲ್ತಾರಾ? ಭಾರತೀಯ ಜನತಾ ಪಾರ್ಟಿ ಬಬಲೇಶ್ವರ ಮಂಡಲ ವತಿಯಿಂದ ನಾವು ಅಧ್ಯಕ್ಷರಾಗಿ ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮದು ಸಹಕಾರ ಇದೆ. ಇದೇ ನಾನು ಪ್ರೆಸ್ ಮೀಟ್ನಲ್ಲಿ ಕೂತಿದ್ದೀನಿ. ನಾವು ಹೋರಾಟದಲ್ಲಿ ಸತ್ಯಾಗ್ರಹದಲ್ಲಿ ಸಂಪೂರ್ಣ ನಮ್ಮದು ಬೆಂಬಲ ಇರುತ್ತೆ. ನಾವು ಹೋರಾಟ ಮಾಡಬೇಕು. ಅವರು ಬಬಲೇಶ್ವರ ಅಂತರ್ತಿ ಮಾಡಕತ್ತೀರಿ, ಘಟನೆ ಆಗಿರೋದು ನಗರ ಕ್ಷೇತ್ರ. ಇಲ್ಲಿವರೆಗೂ ಒಂದು ಸ್ವಲ್ಪ ಬೆಂಬಲ ಅಥವಾ ಅವರು ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿರೀಕ್ಷೆಗಳದಾವ ಅಂತ ಕೇಳಿ? ನಿರೀಕ್ಷೆ ಅಲ್ಲ ಸರ್, ಇದೆ ಸರ್, ಇದೆ ನಿರೀಕ್ಷೆ ಇದೆ. ಕಾದು ನೋಡೋಣ.